ನಟ ಸುದೀಪ್ ನಿವಾಸದ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ವಿಚಾರಣೆಗೆ ನಟ ಸುದೀಪ್ ಇಂದು ಹಾಜರಾಗ್ತಾ ಇಲ್ಲ. ಮೈಸೂರಿನಲ್ಲಿ ಪೈಲ್ವಾನ್ ಚಿತ್ರೀಕರಣದಲ್ಲಿ ಸುದೀಪ್ ಬ್ಯುಸಿಯಾಗಿದ್ದಾರೆ. ಸತ್ತ 3 ದಿನಗಳ ಕಾಲ ಶೂಟಿಂಗ್ ನಲ್ಲಿ ಸುದೀಪ್ ಬ್ಯುಸಿಯಾಗಿದ್ದಾರೆ. 3 ದಿನದ ನಂತರ ಐಟಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪುನೀತ್ ರಾಜ್ಕುಮಾರ್ ಐಟಿ ವಿಚಾರಣೆಗೆ ಹಾಜರಾಗಿದ್ರು. ಮೊನ್ನೆ ಶಿವರಾಜ್ ಕುಮಾರ್ ಜೊತೆಗೆ ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ಹಾಜರಾಗಿದ್ರು. ಸೊ ಇವತ್ತು ಸುದೀಪ್ ಅವರು ಹಾಜರಾಗಬೇಕಾಗಿತ್ತು, ಆದ್ರೆ ಅವರು ಮೈಸೂರಿನಲ್ಲಿ ಪೈಲ್ವಾನ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಸತತ ಅಂದ್ರೆ ಕಂಟಿನ್ಯೂಸ್ ಆಗಿ 3 ದಿನಗಳ ಕಾಲ ಶೂಟಿಂಗ್ ಇರೋದ್ರಿಂದ ಅವರು ಇವತ್ತು ಹಾಜರಾಗ್ತಾ ಇಲ್ಲ. ಹಾಗಾದ್ರೆ ಶೂಟಿಂಗ್ ಮುಗಿದ ಮೇಲೆ ಹಾಜರಾಗ್ತಾರಾ ಅಥವಾ ಯಾವಾಗ ಹಾಜರಾಗಬಹುದು ಅಂತ ನೋಡ್ಬೇಕಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರ್ಚನಾ. ಎಸ್, ನೆನ್ನೆ ಪುನೀತ್ ರಾಜ್ಕುಮಾರ್ ಅವರು ಹಾಜರಾಗಿದ್ರು. ಸೊ ಇವತ್ತು ಸುದೀಪ್ ಐಟಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದ್ರೆ ಶೂಟಿಂಗ್ ನಲ್ಲಿ ಅವರು ಬ್ಯುಸಿ ಇದ್ದಾರೆ. ಸೊ ಪರ್ಮಿಷನ್ ತಗೊಂಡು ಹಾಜರಾಗ್ತಾ ಇಲ್ವಾ ಅಥವಾ ಹೇಗೆ? ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ 3 ದಿನ ಶೂಟಿಂಗ್ ಮುಗಿದ ನಂತರ ಹಾಜರಾಗ್ತಾರಾ ಅಥವಾ ಹೇಗೆ? ಖಂಡಿತ ನಮ್ರತಾ, ಐಟಿ ರೈಡ್ ಆದ್ಮೇಲೆ ಎಲ್ಲಾ ಸ್ಟಾರ್ಗಳು ಕೂಡ ವಿಚಾರಣೆಗೆ ಹಾಜರಾಗಬೇಕು. ಐಟಿ ಅಧಿಕಾರಿಗಳು ಕರೆದಾಗ ಬಂದು ವಿಚಾರಣೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಲಾಗಿತ್ತು. ಸೊ ಅದೇ ಪ್ರಕಾರ ಈಗ ಆಲ್ರೆಡಿ ರಾಕ್ ಲೈನ್ ವೆಂಕಟೇಶ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಎಲ್ರು ಕೂಡ ವಿಚಾರಣೆಗೆ ಬಂದು ಹಾಜರಾಗಿದ್ದಾರೆ. ಬಟ್ ಇವತ್ತು ಸುದೀಪ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅನ್ನೋ ಮಾಹಿತಿ ಇತ್ತು. ಬಟ್ ಏನಂತಂದ್ರೆ ಸುದೀಪ್ ಅವರು ಇವತ್ತು ಬರ್ತಾ ಇಲ್ಲ, ಬಿಕಾಸ್ ಮೈಸೂರಲ್ಲಿ ಪೈಲ್ವಾನ್ ಶೂಟಿಂಗ್ ಅಲ್ಲಿ ಇದ್ದಾರೆ. ಅವರು ಕಂಟಿನ್ಯೂಸ್ ಆಗಿ 3 ದಿನ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಇವತ್ತು ಹಾಜರಾಗಕ್ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಶೂಟಿಂಗ್ ವಿಷಯವಾಗಿ ಪರ್ಮಿಷನ್ ಅನ್ನ ತಗೊಂಡಿದ್ದಾರೆ. ಬಹುಶಃ ಸಂಡೇ ವೇಳೆಗೆ ಅವ್ರು ಬ್ಯಾಂಗ್ಳೂರಿಗೆ ಬಂದ್ರೆ ಮಂಡೇ ಇಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. ಸೊ ಇವತ್ತು ಅವ್ರು ಬರ್ತಾ ಇಲ್ಲ ಅನ್ನೋದನ್ನ ಸ್ವತಃ ವಿತರಕ ಜಾಕ್ ಮಂಜು ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ, ಅವ್ರು ಪರ್ಮಿಷನ್ ತಗೊಂಡಿರೋದ್ರಿಂದ ಸೋಮವಾರ ಹಾಜರಾಗ್ತಾರೆ. ಸೊ ಇವತ್ತು ಅವ್ರು ಬರ್ತಾ ಇಲ್ಲ ಬಿಕಾಸ್ ಶೂಟಿಂಗ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಮಂಡೇ ಅವ್ರು ಬಂದು ವಿಚಾರಣೆಗೆ ಖಂಡಿತವಾಗ್ಲೂ ಹಾಜರಾಗ್ತಾರೆ. ಈಗ ಆಲ್ರೆಡಿ ಸುದೀಪ್ ಅವರು ಹೇಳಿರೋ ಹಾಗೆ ಯಾವುದೇ ರೀತಿ ವಿಚಾರಣೆ ಇದ್ದಲ್ಲಿ ನಾವು ಅವ್ರಿಗೆ ಸಹಕರಿಸ್ತೀವಿ, ಬಂದೇ ಬರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಮಂಡೇ ಬರ್ತಾರೆ, ವಿಚಾರಣೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತಾರೆ ನಮ್ರತಾ. ಓಕೆ, ಧನ್ಯವಾದ ಅರ್ಚನಾ ತಮ್ಮೆಲ್ಲ ಮಾಹಿತಿಗೆ.